ಡ್ರೆಸ್ಸಿಂಗ್ ರೂಮ್ನಲ್ಲಿ ಟೀಮ್ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ರೋಷಾಗ್ನಿಯಾಗಿದ್ದಾರೆ. ನನಗೂ ನೋಡಿ ಸಾಕಾಯಿತು, ಇದೇ ರೀತಿ ಮುಂದುವರೆದರೆ ಮುಲಾಜಿಲ್ಲದೆ ತಂಡದಿಂದ ಕಿತ್ತು ಹಾಕಬೇಕಾಗತ್ತೆ ಅಂತ ಗಂಭೀರ್ ಎಚ್ಚರಿಸಿದ್ದು ಯಾರಿಗೆ? ಗೌತಿ ವಾರ್ನಿಂಗ್ ಹೇಗಿತ್ತು ನೋಡೋಣ ಬನ್ನಿ. ಡ್ರೆಸ್ಸಿಂಗ್ ರೂಮ್ನಲ್ಲಿ ಗೌತಮ್ ಗಂಭೀರ್ ರೋಷಾವೇಶ. ಭಾರತ ತಂಡದ ಸತತ ಸೋಲಿನಿಂದ ಕಂಗೆಟ್ಟಿರುವ ಕೋಚ್ ಗೌತಮ್ ಗಂಭೀರ್ ಡ್ರೆಸ್ಸಿಂಗ್ ರೂಮ್ನಲ್ಲಿ ಕೂಗಾಡಿದ್ದಾರೆ ಅಂತ ವರದಿಯಾಗಿದೆ. ಜೊತೆಗೆ ಮುಂದಿನ ಪಂದ್ಯದಲ್ಲಿ ಉತ್ತಮವಾಗಿ ಆಡದಿದ್ರೆ ತಂಡದಿಂದಲೇ ಕಿತ್ತೊಗೆಯುವುದಾಗಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ. ಭಾರತ ತಂಡದ ಕಳಪೆ ಪ್ರದರ್ಶನದ ಬಗ್ಗೆ ಗಂಭೀರ್ ವಿರುದ್ಧ ಟೀಂ ಇಂಡಿಯಾದ ಅಭಿಮಾನಿಗಳು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಗಂಭೀರ್ ಡ್ರೆಸ್ಸಿಂಗ್ ರೂಮ್ನಲ್ಲಿ ನನಗೂ ನೋಡಿ ಸಾಕಾಯಿತು, ಇದೇ ರೀತಿ ಮುಂದುವರೆದ್ರೆ ಮುಲಾಜಿಲ್ಲದೆ ತಂಡದಿಂದ ಕಿತ್ತು ಹಾಕಬೇಕಾಗುತ್ತೆ ಅಂತ ಆಟಗಾರರಿಗೆ ಎಚ್ಚರಿಕೆ ನೀಡಿದ್ದಾರೆ ಅಂತ ವರದಿಯಾಗಿದೆ. ರೋಹಿತ್ ಕೊಹ್ಲಿ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ರ ಗೌತಿ. ಕಳಪೆ ಬ್ಯಾಟಿಂಗ್ ಪ್ರದರ್ಶನ ತೋರೋ ಮೂಲಕ ಭಾರಿ ಟೀಕೆಗೆ ಗುರಿಯಾಗಿರುವ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿಯ ಟೆಸ್ಟ್ ಭವಿಷ್ಯ ತೂಗುಯ್ಯಾಲೆಯಲ್ಲಿ ತೂಗುತ್ತಿದೆ. ನಾಳೆಯಿಂದ ನಡೆಯಲಿರುವ ಸಿಡ್ನಿ ಪಂದ್ಯದಲ್ಲೂ ಭಾರತ ಸೋತು ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಅರ್ಹತೆ ಗಳಿಸದಿದ್ರೆ ಕೊಹ್ಲಿ ಮತ್ತು ರೋಹಿತ್ ಟೆಸ್ಟ್ನಿಂದ ನಿವೃತ್ತಿಯಾಗುವುದು ಖಚಿತವೆಂಬ ಚರ್ಚೆಗಳು ಆರಂಭಗೊಂಡಿವೆ. ಡ್ರೆಸ್ಸಿಂಗ್ ರೂಮ್ ಮಾತು ಸೋರಿಕೆ, ಗಂಭೀರ ಕೆಂಡ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವ ಭಾರತ ಕ್ರಿಕೆಟ್ ತಂಡದ ಡ್ರೆಸ್ಸಿಂಗ್ ರೂಮ್ನಲ್ಲಿ ನಡೆದ ಮಾತುಕತೆ ಲೀಕ್ ಆಗಿದ್ದು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಕೋಚ್ ಗೌತಮ್ ಗಂಭೀರ್ ತಂಡದ ಆಟಗಾರರ ಕಳಪೆ ಪ್ರದರ್ಶನದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆಟಗಾರರ ಆಯ್ಕೆ ಮತ್ತು ನಾಯಕತ್ವದ ವಿಷಯದಲ್ಲಿಯೂ ಸಮಸ್ಯೆಗಳಿವೆ ಅಂತ ವರದಿಯಾಗಿದೆ. ಈ ಘಟನೆ ಭಾರತೀಯ ಕ್ರಿಕೆಟ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, TV9.